ಕನ್ನಡ ಚಳುವಳಿ ಪಕ್ಷದ ನಾಯಕ ಹಾಗೂ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಂಡ್ಯದ ಜೆಸಿ ವೃತ್ತದಲ್ಲಿ ಈಡುಗಾಯಿ ಒಡೆದು ಕಡ್ಲೆಪುರಿ ತಿಂದು ವಿನೂತನ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಂದಿದ್ದ 2 ಮೂಟೆ ಕಡ್ಲೆಪುರಿಯನ್ನು ಜನರಿಗೆ ಹಂಚಿ ಪ್ರತಿಭಟಿಸಿದರು. ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಸೇರಿ ಹಲವು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದರು. ಬೆಳಗಾವಿ ಉಳಿಸಬೇಕು, ಎಂಇಎಸ್ ನಿಷೇಧ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಕನ್ನಡದಲ್ಲೇ ನಾಮಫಲಕ ಕಡ್ಡಾಯ, ಪರಭಾಷಿಗರ ದಬ್ಬಾಳಿಕೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿದರು. ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಿ ಇಡೀ ವರ್ಷದಲ್ಲಿ ಹೋರಾಟಗಳನ್ನು ಮಾಡತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಭಾಳ ವಿನೂತನವಾಗಿ ಮಾಡಬೇಕು ಅಂತ. ಹೋದ ವರ್ಷ ಬೆಂಗಳೂರಿನಲ್ಲಿ ಕತ್ತೆಯ ಪಾದಕ್ಕೆ ಪೂಜೆ ಮಾಡೋ ಮೂಲಕ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೇವೆ. ಭಾಳ ಜನ ಕತ್ತೆ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳ್ಕೋಬೋದು. ನಾನು ಸುಮಾರು 50-60 ವರ್ಷದ ಹಿಂದೆ ಎಮ್ಮೆಗಳ ಮೆರವಣಿಗೆ ಮಾಡಿ ಪ್ರಾಣಿಗಳನ್ನು ಭಾಳ ಗೌರವವಾಗಿ, ಇವತ್ತು ಗಣರಾಜ್ಯೋತ್ಸವದಲ್ಲಿ ದೆಹಲಿಯಲ್ಲಿ ಪ್ರಾಣಿಗಳನ್ನು ಇವತ್ತು ಮೆರವಣಿಗೆ ಮಾಡ್ತಾರೆ. ಈ ಸಾರಿ ನಾವು 60 ವರ್ಷದ ಹಿಂದೆನೇ ಮಾಡಿದ್ದೀವಿ. ಈ ಸಾರಿ ಅವರು ನಾಯಿಗಳ ಮೆರವಣಿಗೆ ಮಾಡ್ತಾರೆ, ನಾವು ಮಾಡಿದ್ದೇವೆ. ಒಂಟೆ ಮೆರವಣಿಗೆ ಮಾಡ್ತಾರೆ, ಮಾಡಿದ್ದೇವೆ. ಕುದುರೆಗಳ ಮೆರವಣಿಗೆ ಮಾಡಿದ್ದೇವೆ. ಅವರು ಈ ಸಾರಿ ಇಡೀ ದೇಶದ ಗಣರಾಜ್ಯೋತ್ಸವದಲ್ಲಿ ಮಾಡ್ತಾರೆ. ನಾವು ಇವತ್ತು ಹೊಸ ವರ್ಷದಲ್ಲಿ ಇಡೀ ವರ್ಷ ಈ ನಾಡಿಗಾಗಿ, ನಾಡಿನ ಅಭ್ಯುದಯಕ್ಕಾಗಿ, ಕರ್ನಾಟಕ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ, ಬೆಳಗಾವಿಯ ಬೆಳವಣಿಗೆಗಾಗಿ, ಕಲ್ಯಾಣ ಕರ್ನಾಟಕದ ಪ್ರಗತಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಭಾರೀ ಹೋರಾಟವನ್ನು ಈ ವರ್ಷ ಮಾಡಬೇಕು ಅಂತ ಹೇಳಿ ತೀವ್ರವಾಗಿ ತೀರ್ಮಾನ ಮಾಡಿದ್ದೇವೆ. ಅದು ಅಜೆಂಡಾ. ನಿಮ್ಮ ಮೂಲಕನೇ ಇದು ಗಂಡು ಮೆಟ್ಟಿದ ಮಂಡ್ಯ ನೆಲದಿಂದ ಕನ್ನಡಿಗರಿಗೆ ಒಂದು ಹೊಸ ಚೈತನ್ಯ ತುಂಬುವ ಹೋರಾಟ. ಬೆಳಗಾವಿ ಉಳಿಸಬೇಕು, ಎಂಇಎಸ್ ನಿಷೇಧ ಆಗಲೇಬೇಕು, ಗಡಿನಾಡು ಬೆಳಗಾವಿ ಅಭಿವೃದ್ಧಿಯಾಗಬೇಕು, ಕನ್ನಡಿಗರಿಗೆ ಉದ್ಯೋಗ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದುವರೆಗೂ ಕನ್ನಡಿಗರ ಉದ್ಯೋಗದ ಬಗ್ಗೆ ಪ್ರಾಮಾಣಿಕ ಚಿಂತನೆ ಇಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಆಗಬೇಕು. ರಾಜ್ಯದ ಗಡಿ ಅಭಿವೃದ್ಧಿ ಸಮಗ್ರವಾಗಿ ಆಗಬೇಕಾಗಿದೆ. ತಮಗೆ ಹೇಳೋದಾದರೆ, ಕೇರಳದಲ್ಲಿ ಕನ್ನಡಿಗರನ್ನು ಗುಲಾಮರ ರೀತಿ ಕಾಣ್ತಾ ಇದ್ದಾರೆ. ಆದರೆ ಕೇರಳದವರು ಕರ್ನಾಟಕದಲ್ಲಿ ಏನಾಯಿತು ಅಂತಂದರೆ ಅವರು ಬೊಬ್ಬೆ ಇಡ್ತಾ ಇದ್ದಾರೆ. ಕೇರಳದವ್ರಿಗೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಕೇರಳದವರು ನಿಮ್ಮ ಪಾಡಿಗೆ ನೀವು ಗಂಭೀರವಾಗಿರಿ, ಕರ್ನಾಟಕದಲ್ಲಿ ಏನಿದ್ರು ನಾವು ನೋಡ್ಕೊಳ್ತೀವಿ, ಇದಕ್ಕೆ ಕೈ ಹಾಕಬೇಡಿ.
ಏನಾದರೂ ಕೈ ಹಾಕಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ಮಲಯಾಳಿಗಳು ಕೇರಳಕ್ಕೆ ಹೋಗಿ ಅಂತ ಚಳವಳಿ ಮಾಡಬೇಕಾಗುತ್ತೆ. ಮತ್ತು ಬಿಜೆಪಿ ಮತ್ತು RSSನವರು ಮುಸಲ್ಮಾನರ ಒಕ್ಕಲೆಬ್ಸಿದ್ದಾರೆ, ಅವ್ರಿಗೆ ಮನೆ ಕೊಡ್ತೀವಿ ಅಂದರೆ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ನೇರವಾಗಿ ಬಿಜೆಪಿಯವ್ರು ಕೇಳ್ತೇನೆ, ನಿಮಗೆ ಮುಸಲ್ಮಾನರ ಬಗ್ಗೆ ಭಾಳ ಕೆಟ್ಟ ಕೆಂಗಣ್ಣಿದೆ. ಹಿಂದಿಯವ್ರು ಬೇಕಿಲ್ಲ, ಮಾರ್ವಾಡಿಗಳು ಬೇಕಿಲ್ಲ, ಉತ್ತರ ಪ್ರದೇಶದಿಲ್ಲ, ಬಿಹಾರದವರಿಲ್ಲ, ತಮಿಳರ ಮೇಲಿಲ್ಲ, ತೆಲುಗರ ಮೇಲಿಲ್ಲ, ಮಲಯಾಳಿಗಳ ಮೇಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಹೇರಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರು. ಬಿಜೆಪಿಯವರು ಗೊತ್ತಿಲ್ಲದೆ ಕೂತಿರ್ತಕ್ಕಂಥದ್ದು ಸರಿಯಲ್ಲ. ಗಡಿನಾಡು ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಲೇಬೇಕು. ಇದಕ್ಕಾಗಿ ಮುಂದೆ ಈ ತಿಂಗಳು 15ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಹೋರಾಟ. ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಹುಬ್ಬಳ್ಳಿಗೆ, ಮಹದಾಯಿಗಾಗಿ, ಕಳಸಾ ಬಂಡೂರಿಗಾಗಿ ಹೋರಾಟ. ಮೇಕ್ ಎ ದಾಟ್. ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಮೆರವಣಿಗೆ ಮಾಡದ್ದು. ಮೇಕೆದಾಟು ಬಗ್ಗೆ ಏನು ಮಾಡಿದ್ರಿ? ಏನಿಲ್ಲ. ಉಪಮುಖ್ಯಮಂತ್ರಿನೂ ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಮೇಕೆದಾಟು ಬಗ್ಗೆ ನೀವು ಗಮನ ಕೊಡಲಿಲ್ಲ. ಕಾರಣ ಏನು? ತಮಿಳುನಾಡು DMK ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ನೀವು ಕರ್ನಾಟಕವನ್ನು ಬಲಿ ಕೊಟ್ಟಿದ್ದೀರಿ. ಒಳ್ಳೆಯದಲ್ಲ. ಮೇಕೆದಾಟು ಆಗಲೇಬೇಕು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್, HV ಗಿರೀಶ್ ಗೌಡ, ಕನ್ನಡ ರಕ್ಷಣಾ ವೇದಿಕೆ ಜಯರಾಮ್, ಪಾರ್ಥಸಾರಥಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.